ನಮಸ್ತೆ ಕರ್ನಾಟಕ. ಸ್ವಂತ ಮನೆಯನ್ನು ಹೊಂದುವ ಕನಸು ಕಾಣುತ್ತಿರುವ ಕೋಟ್ಯಾಂತರ ಜನರಿಗೆ ಇದೊಂದು ಸುವರ್ಣಾವಕಾಶ. ನೀವು ಮಧ್ಯಮ ವರ್ಗ ಮತ್ತು ಕಡಿಮೆ ಆದಾಯ ಹೊಂದಿರುವ ಕುಟುಂಬದವರಾಗಿದ್ದರೆ ಈ ಯೋಜನೆಯ ವಿಡಿಯೋ ನಿಮಗಾಗಿ. ಈ ಯೋಜನೆಯಡಿ ಯಾವ ವರ್ಗಕ್ಕೆ ಎಷ್ಟು ಹಣವನ್ನು ಕೊಡ್ತಾರೆ, ಸಬ್ಸಿಡಿ ಎಂಬ ಪವರ್ ಬೂಸ್ಟರ್ ಇದೆ, ಅದು ನಿಮ್ಮ ಸಾಲದ ಹೊರೆಯನ್ನು ಹೇಗೆ ಕಡಿಮೆ ಮಾಡುತ್ತೆ ಏನು ಅಂತ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ನಿಮ್ಮ ಮನೆ ನಿರ್ಮಾಣ ಅಥವಾ ಖರೀದಿಯ ಸಾಲದ ಭಾರವನ್ನು ಸರ್ಕಾರವೇ ಗಣನೀಯವಾಗಿ ಇಳಿಸಲಿದೆ. ಈ ಯೋಜನೆಯ ಪ್ರಮುಖ ರತ್ನವೆಂದರೆ ಸಾಲ ಆಧಾರಿತ ಸಹಾಯಧನ ಯೋಜನೆ. ಇದರ ಮೂಲಕ ಗೃಹ ಸಾಲದ ಬಡ್ಡಿಯ ಮೇಲೆ ನೇರವಾಗಿ ಸಬ್ಸಿಡಿಯನ್ನು ನೀಡಲಾಗುತ್ತೆ. 2,67,000 ತನಕ ಸಹಾಯಧನ. ನಿಮ್ಮ ಆದಾಯದ ಗುಂಪಿಗೆ ಅನುಗುಣವಾಗಿ 7,67,00,000 ಬಡ್ಡಿ ಸಬ್ಸಿಡಿಯಾಗಿ ಪಡೆಯಬಹುದು. ವಿಶೇಷವಾಗಿ EMI ಭಾರ ಇಳಿಕೆ. ಈ ಸಬ್ಸಿಡಿಯ ಮೊತ್ತವು ಮುಂಗಡವಾಗಿ ನಿಮ್ಮ ಸಾಲದ ಖಾತೆಗೆ ಜಮಾ ಆಗುವುದರಿಂದ ನಿಮ್ಮ ಮಾಸಿಕ EMI ತಕ್ಷಣವೇ ಕಡಿಮೆ ಆಗುತ್ತದೆ. ಈ ವ್ಯವಸ್ಥೆಯಿಂದ ನಿಮ್ಮ ಸಾಲದ ಮೇಲಿನ ಒಟ್ಟು ಹಣಕಾಸಿನ ವೆಚ್ಚವನ್ನು 20ರಿಂದ 30% ಕಡಿಮೆ ಮಾಡಬಹುದು. ನೆನಪಿರಲಿ ಸ್ನೇಹಿತರೆ, 20 ವರ್ಷಗಳವರೆಗೆ ಬಡ್ಡಿ ಸಬ್ಸಿಡಿ ಲಭ್ಯವಿದ್ದು ಇದನ್ನು ನೀವು ಹೊಸ ಮನೆ ಖರೀದಿಗೆ ಅಥವಾ ನಿರ್ಮಾಣ ಹಳೆಯ ಮನೆಯನ್ನು ಸುಧಾರಣೆ ಮಾಡೋಕ್ಕೂ ಕೂಡ ಬಳಸಬಹುದು. ಈ ಯೋಜನೆ ಮಹಿಳೆಯರಿಗೆ ಕುಟುಂಬದ ಮುಖ್ಯಸ್ಥೆಯಾಗಿ ಮನೆಯ ಮಾಲೀಕತ್ವವನ್ನು ಕಡ್ಡಾಯಗೊಳಿಸಿ ಮಹಿಳಾ ಸಬಲೀಕರಣಕ್ಕೂ ಒತ್ತು ನೀಡುತ್ತೆ. ಬನ್ನಿ, ಈ ಯೋಜನೆಯಡಿ ನೀವು ಅರ್ಹರ ಮಾನದಂಡಗಳೇನೇನು ಅಂತ ನೋಡೋಣ. ಈ ಯೋಜನೆಯ ಫಲಾನುಭವಿಗಳಾಗೋದಕ್ಕೋಸ್ಕರ ಭಾರತದಲ್ಲಿ ಬೇರೆ ಎಲ್ಲಿಯೂ ಖಾಯಂ ಮನೆ ಇರಬಾರ್ದು. ಅಂದರೆ ಅರ್ಜಿದಾರರ ಹೆಸರಿಗೆ ಭಾರತದಲ್ಲಿ ಯಾವುದೇ ತರಹದ ಶಾಶ್ವತವಾದ ಮನೆ ಹೊಂದಿರಬಾರ್ದು. ಈ ಯೋಜನೆ ಮೊದಲ ಬಾರಿಯ ಮನೆ ಖರೀದಿ ಮತ್ತು ನಿರ್ಮಾಣಕ್ಕೆ ಮಾತ್ರ ಅನ್ವಯ ಆಗುತ್ತೆ. ಸಬ್ಸಿಡಿ ದರವು ನಿಮ್ಮ ವಾರ್ಷಿಕ ಆದಾಯವನ್ನು ಅವಲಂಬಿಸಿದೆ. ಮಧ್ಯಮ ಆದಾಯದ ಗುಂಪಿನವರಿಗೆ 2,30,000 ಮತ್ತು ಆರ್ಥಿಕವಾಗಿ ದುರ್ಬಲವಾಗಿರುವವರಿಗೆ 2,67,000 ಸಬ್ಸಿಡಿಯನ್ನು ಸರ್ಕಾರ ಕೊಡಲಿದೆ. ಈ ಯೋಜನೆಯಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಅಂಗವೈಕಲ್ಯರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ. ನೀವು ಅರ್ಜಿಯನ್ನು ಸಲ್ಲಿಸೋಕೆ ದಾಖಲೆಗಳು ಏನೇನು ಬೇಕು ಅಂತ ಅಂದರೆ ಆಧಾರ್ ಕಾರ್ಡ್, ಆದಾಯ ಪುರಾವೆ, ಶಾಶ್ವತ ಮನೆ ಇಲ್ಲದಿರುವ ಬಗ್ಗೆ ಸ್ವಯಂ ಘೋಷಣೆ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋಸ್. ಬನ್ನಿ, ಅರ್ಜಿಯನ್ನು ಹೇಗೆ ಸುಲಭವಾಗಿ ಸಲ್ಲಿಸಬಹುದು ಅಂತ ನೋಡೋಣ. ಸರ್ಕಾರದಿಂದ ಅನುಮೋದಿತವಾದ ಬ್ಯಾಂಕ್ಗಳು ಅಥವಾ ಹೌಸಿಂಗ್ ಫೈನಾನ್ಸ್ ಕಂಪನಿಗಳ ಮೂಲಕ ಈ ಅರ್ಜಿ ನಡೆಯುತ್ತೆ. ಅರ್ಜಿಯನ್ನು ಸಲ್ಲಿಸೋಕೆ ಆನ್ಲೈನ್ನಲ್ಲಿ ನೀವು ಅಧಿಕೃತ ವೆಬ್ಸೈಟ್ ಆದ PMAY-urban-government.in ಭೇಟಿ ನೀಡಬೇಕಾಗುತ್ತೆ. ಅಲ್ಲಿ ನೀವು ನಾಗರಿಕ ಮೌಲ್ಯಮಾಪನದ ವಿಭಾಗವನ್ನು ಆಯ್ಕೆ ಮಾಡಿ ಗುರುತು ದೃಢೀಕರಣ ಅಂದರೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕು. ವಿವರಗಳ ಭರ್ತಿ, ವೈಯಕ್ತಿಕ ವಿವರಗಳು, ಆದಾಯದ ಮಾಹಿತಿ, ಕುಟುಂಬ ಸದಸ್ಯರ ಮಾಹಿತಿ ಏನೇ ಆಗಿರಲಿ ಅದರಲ್ಲಿ ನೀವು ಭರ್ತಿಯನ್ನು ಮಾಡಬೇಕಾಗುತ್ತೆ. ಒಂದು ಸರ್ತಿ ಏನೇನು ಅಲ್ಲಿ ಅಪ್ಲಿಕೇಶನಲ್ಲಿ ಹಾಕಿರ್ತೀರೋ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಅರ್ಜಿಯನ್ನು ಸಲ್ಲಿಸಿ. ನಿಮಗಾಗಿ ಅರ್ಜಿ ಸಂಖ್ಯೆ ಒಂದು ಬರೆದಿರುತ್ತೆ, ಅದನ್ನು ನೀವು ಭದ್ರವಾಗಿ ಇಟ್ಕೊಳ್ಬೇಕಾಗುತ್ತೆ. ಮತ್ತೆ ನೀವು ಬ್ಯಾಂಕಿಗೆ ಸಂಪರ್ಕ ಮಾಡಬೇಕಾಗುತ್ತೆ. ಅರ್ಜಿ ಸಂಖ್ಯೆಯೊಂದಿಗೆ ನೀವು ಆಯ್ಕೆ ಮಾಡಿದ ಅನುಮೋದಿತ ಬ್ಯಾಂಕ್ ಅಂದರೆ SBI, HDFC, ಕೆನರಾ ಬ್ಯಾಂಕ್ ಯಾವುದೇ ಆಗಿರಲಿ ಅಲ್ಲಿ ನೀವು ಸಂಪರ್ಕಿಸಿ ಮತ್ತು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ. ಕೇಂದ್ರ ಸರ್ಕಾರದ ಈ ಯೋಜನೆಯಡಿ ಈಗಾಗಲೇ 1,12,00,000ಗಳಿಗೂ ಹೆಚ್ಚು ಮನೆಗಳ ನಿರ್ಮಾಣಕ್ಕೆ ಈ ಯೋಜನೆ ಬೆಂಬಲ ನೀಡಿದೆ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.